27 ವರ್ಷದ ಸೊನಾಲಿ ಅನ್ನುವಂತಹ ಮಹಿಳೆಯ ಸಾವಿನ ಪ್ರಕರಣಕ್ಕೆ ಸ್ಫೋಟಕವಾಗಿರುವಂತಹ ಟ್ವಿಸ್ಟ್ ಸಿಕ್ಕಿದೆ. 4 ವರ್ಷದ ಮಗಳು ತನ್ನ ತಾಯಿಯ ಜೀವನ ತೆಗೆದಿದ್ದು ಯಾರು, ಸಾಯಿಸಿದ್ದು ಹೇಗೆ ಅನ್ನೋದರ ಬಗ್ಗೆ ಡ್ರಾಯಿಂಗ್ ಸ್ಕೆಚ್ನಿಂದ ತಂದೆಯೇ ಪೊಲೀಸರ ಬಲೆಗೆ ಬಿದ್ದುಬಿಟ್ಟಿದ್ದಾನೆ. ಉತ್ತರ ಪ್ರದೇಶದ ಝಾನ್ಸಿ ನಿವಾಸಿ ಸಂದೀಪ್ ಜೊತೆಗೆ ಸೊನಾಲಿ 2019ರಲ್ಲಿ ಮದುವೆಯಾಗಿದ್ರು. ಗಂಡ ಹಾಗೂ ಗಂಡನ ಮನೆಯವರಿಗೆ ಮದುವೆ ಟೈಮ್ನಲ್ಲಿ 20 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದಂತಹ ಸಂದೀಪ್ ಕಾರ್ ಬೇಕು ಅಂತ ಸೊನಾಲಿಗೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ದ. ಆಗ ನಮ್ಮ ಕೈಯಲ್ಲಿ ಕಾರ್ ಕೊಡಿಸೋದಕ್ಕೆಲ್ಲ ಆಗಲ್ಲ ಅಂತ ಸೊನಾಲಿ ತಂದೆಯವರು ಹೇಳಿದ್ದಾರೆ. ಈ ನಡುವೆ ಹೆಣ್ಣು ಮಗಳಿಗೆ ಜನ್ಮ ಕೊಟ್ಟಂತಹ ಸೊನಾಲಿ ಗಂಡು ಮಗು ಬೇಕಾಗಿತ್ತು ಅಂತ ಆಸ್ಪತ್ರೆಯಿಂದಲೇ ಸೊನಾಲಿಯನ್ನ ಬಿಟ್ಟು ಗಂಡ ಆಸ್ಪತ್ರೆಯಿಂದ ಹೊರಟೋಗಿದ್ದಾನೆ. ಮನೆಗೆ ವಾಪಸ್ಸಾದಂತಹ ಸೊನಾಲಿ ಜೊತೆಗೆ ಗಂಡ ಜಗಳ ಮಾಡ್ಕೊಂಡಿದ್ದಾನೆ. ಹೊಡೆದಾಟ ಜಾಸ್ತಿ ಆಗ್ತಾ ಆಗ್ತಾ ಮೆಟ್ಲಿನಿಂದ ಸೊನಾಲಿಯನ್ನ ತಳ್ಳಿಬಿಟ್ಟಿದ್ದಾನೆ. ಆಗ ಕತ್ತು ಹಿಡಿದು ಸಾವಿಗೀಡಾದಂತಹ ಸೊನಾಲಿಗೆ ಜ್ಯೂಸ್ ಕುಡಿಸಿ ಫ್ಯಾನ್ಗೆ ನೇಣು ಹಾಕಿದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ದಂತಹ 4 ವರ್ಷದ ಮಗಳು ದೃಶ್ಯ ಪೇಪರ್ನಲ್ಲಿ ರೇಖಾಚಿತ್ರವನ್ನ ಬರೆದು ಪೊಲೀಸರ ಕೈಗೆ ಕೊಟ್ಟಾಗ ತಂದೆಯೇ ಕೊಲೆ ಮಾಡಿದ್ದು ಅಂತ ಗೊತ್ತಾಗಿದೆ.